ಮೊದಲಿಗೆ ನಮಗೆ ಒಂದು 2 ಲೀಟ್ರ್ ಹಾಲಾಗೋಷ್ಟು ತೊಗೊಂಡಿದ್ದೀನಿ ಮತ್ತು ಒಂದು ಸಣ್ಣ ಲೋಟದಲ್ಲಿ 1 ಲೋಟದಷ್ಟು ಗೀಬಿದೆ ಮತ್ತು 1-2 ಅಚ್ಚಿನಷ್ಟು ಬೆಲ್ಲನ ತೊಗೊಂಡಿದ್ದೀನಿ ನಾನು. ಮೊದಲಿಗೆ ಬೆಲ್ಲನ ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಜಜ್ಜಿ ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಎಷ್ಟಾಗುತ್ತೋ ಅಷ್ಟು ಸಣ್ಣಗೆ ಜಜ್ಜಿದ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು, ಮತ್ತು ಇಲ್ಲಿ ದೊಡ್ಡ ಪಾತ್ರೆಗೆ ನಾನು ಮೊದಲಿಗೆ ಹಾಲನ್ನ ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಅಂತಂದರೆ ಈ ಲೋಟದಲ್ಲಿ ಅರ್ಧ ಲೋಟದಷ್ಟು ಗೀಬನ್ನ ಹಾಕ್ಕೊಂಡು ಇದ್ರ ಜೊತೆಗೆ ಬೆಲ್ಲ ಸಣ್ಣದಾಗಿ ಜಜ್ಜಿ ಇಟ್ಕೊಂಡಿದ್ವಲ್ಲ 2 ಅಚ್ಚು ಬೆಲ್ಲ, ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಇದ್ರೊಳಗೆ ಎಷ್ಟಾಗುತ್ತೋ ಅಷ್ಟು ಅಗಲವಾಗಿರೋ ಪಾತ್ರೆನ ತೊಗೊಂಡ್ರೆ ನಮಗೆ ಕೈ ಆಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತೇಳ್ಬಿಟ್ಟು ನಾನು ದೊಡ್ಡ ಪಾತ್ರೆನ ತೊಗೊಂಡಿರೋ ಅಂಥದ್ದು. ಇವಾಗ ನಾವು ಇದನ್ನು ಹಾಕಿರೋ ಬೆಲ್ಲನ ಕರಗಿಸ್ಕೋಬೇಕು. ಎಷ್ಟಾಗುತ್ತೋ ಅಷ್ಟು ಕೈಯಲ್ಲಿ ಈ ಥರ ಇದು ಮಾಡಿದ್ರೆ ಕರಗುತ್ತೆ. ಅದಕ್ಕೆ ಹೇಳಿದ್ದು ಆದಷ್ಟು ಸಣ್ಣದಾಗಿ ಜಜ್ಕೋಬೇಕು ಅಂತೇಳಿ. ನೋಡಿ ನಾನು ಅಷ್ಟು ಸಣ್ಣದಾಗಿ ಜಜ್ಕೊಂಡ್ರು ನನಗೆ ಆ ಥರದ್ದು ಬೆಲ್ಲದ ಅಚ್ಚು ಕಾಣಿಸ್ತಾ ಇದೆ. ಹಾಗಾಗಿ ಒಂದು ಲೋಟದನ್ನ ತೊಗೊಂಡ್ಬಿಟ್ಟು ನೋಡಿ ಈ ಥರ ಸ್ಮ್ಯಾಶ್ ಮಾಡಿದ್ರೆ ಅದುಮಿದ್ರೆ ಅದೇ ಬೆಲ್ಲ ಪುಡಿ ಆಗುತ್ತೆ ಮತ್ತು ಬೇಗನೂ ಕೂಡ ಕರಗುತ್ತೆ. ನೀವು ಈ ಟ್ರಿಕ್ಸ್ನ ಬಳಸ್ಕೋಬೋದು. ಎಷ್ಟು ಫುಲ್ಲು ಕರಗಬೇಕು. ನೀವು ಈ ಟೈಮಲ್ಲಿ ಬೇಕಾದ್ರೆ ಪೂರ್ತಿ ಕರಗಿದಾದ್ಮೇಲೆ ಬೇಕಾದ್ರೆ ನೋಡ್ಕೋಬೋದು ಬೇಕಾ ಸಾಕಾ ಅಂತ ಹೇಳಿ. ಹೆಚ್ಚು ಕಮ್ಮಿ ಇದ್ದರೆ ಹಾಕ್ಕೋಬೋದು. ನಾನಿಲ್ಲಿ ಒಂದು ಸಣ್ಣ ಬಾಣಲಿಗೆ ಅಂತಂದರೆ ಒಂದು ಪಾತ್ರೆ ಇದರಲ್ಲೇ ಗಿಣ್ಣ ಬೇಯಿಸೋದಕ್ಕೆನ ನಾನಿವಾಗ ಸೋಸ್ಕೋತೀನಲ್ವ ಇದರಲ್ಲಿ. ಇದಕ್ಕೀಗ ನಾನು ಒಂದು 2 ಏಲಕ್ಕಿನ ಹಾಕ್ಕೊಂಡು ಒಂದು ಸೋಸೋವನ್ನೇ ಇಟ್ಕೊಂಡು ಹಾಲನ್ನ ಸೋಸ್ಕೋತಾ ಇದ್ದೀನಿ. ಸೋಸ್ಕೊಂಡು ಮಾಡಿದ್ರೆ ಅದರಲ್ಲಿರೋ ಕೂದಲು ಏನಾದರೂ ಇದ್ರೂ ಸಿಗುತ್ತೆ ಅಂತ ಹೇಳ್ಬಿಟ್ಟು, ಬೆಲ್ಲದ ಗಲೀಜೆಲ್ಲ ಇರುತ್ತೆ ಅಲ್ವಾ, ಸಣ್ಣ ಪುಟ್ಟ ಏನಾದರೂ ಇದ್ದೇ ಇರುತ್ತೆ ಬೆಲ್ಲದಲ್ಲಿ. ಹಾಗೆ ಆ ಥರ ಸೋಸ್ಕೊಂಡ್ರೆ ಒಳ್ಳೆಯದು. ಮತ್ತು ನಾನಿಲ್ಲಿ ಒಂದು ಪಾತ್ರೆ ಅಂತಂದರೆ ಬೇಯಿಸೋದಕ್ಕೆ ಕುಕ್ಕರಲ್ಲಿ ಸಹ ಮಾಡ್ತಾರೆ. ನಾನು ಯಾವಾಗಲೂ ಕೂಡ ಕುಕ್ಕರಲ್ಲಿ ಟ್ರೈ ಮಾಡಿಲ್ಲ. ಯಾವಾಗಲಾದರೂ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ನಾನಿಲ್ಲಿ ಇಡ್ಲಿ ಪಾತ್ರೆನ ಬಳಸ್ಕೊತಾ ಇದ್ದೀನಿ. ಇಡ್ಲಿ ಪಾತ್ರೆಗೆ ತಳಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನ ಇಟ್ಕೊಂಡು ಸೋಸಿ ಇಟ್ಕೊಂಡಿದ್ವಲ್ಲ ಆ ತಪ್ಪಲೆಯನ್ನು ನಾನು ತಪ್ಪಲೆಯಲ್ಲಿ ಹಾಕ್ಕೊಂಡಿದ್ದೀನಿ. ಆ ಪಾತ್ರೆನ ನೀವು ಆ ಇಡ್ಲಿ ತಪ್ಪಲೆ ಮಧ್ಯಕ್ಕೆ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಗ್ಯಾಸ್ನ ಫುಲ್ ಹೈ ಫ್ಲೇಮಲ್ಲಿ ಒಂದು ಅರ್ಧ 1 ಅವರ್ ಬೇಯಿಸಿದ್ರೆ ಸಾಕು. ಆವಾಗ ತೆಗ್ದು ನೋಡಿ, ನಮಗೆ ಇದು ನೋಡಿ ಈ ಥರ ಬೆಂದಿರುತ್ತೆ. ನೋಡಿ ಈ ಥರ ಬೆಂದಿತ್ತು ಅಂತ ಕೇಕ್ ಥರ ಬೆಂದಿತ್ತು ನೋಡಿ ಚೆಕ್ ಮಾಡ್ಕೋಬೋದು. ಇಷ್ಟು ಬೆಂದರೆ ಸಾಕಾಗುತ್ತೆ. ಇದೇ ಥರ ರೆಸಿಪಿಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಆಲ್ ಅಂತ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.